ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು. ಇವತ್ತು ನಿಮ್ಮನ್ನೆಲ್ಲ 826 ಮೀಟರ್ ಎತ್ತರ ಇರುವಂತಹ ಒಂದು ಜೈನ ಬಸದಿ ಇರುವ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಈ ಸ್ಥಳದ ಹೆಸರು ಕುಂದಾದ್ರಿ ಬೆಟ್ಟ ಅಂತ. ಇದು ಶಿವಮೊಗ್ಗ ಜಿಲ್ಲೆಗೆ ಸೇರಿದ ತೀರ್ಥಹಳ್ಳಿ ತಾಲೂಕಿನ ಗುಡ್ಡೆಕೇರಿ ಎನ್ನುವಂತ ಒಂದು ಗ್ರಾಮದಲ್ಲಿದೆ. ಹಿಂದೆ ಕುಂದಾಚಾರ್ಯ ಎನ್ನುವಂತ ಜೈನ ಮುನಿಗಳು ತಪಸ್ಸು ಮಾಡಿರೋದ್ರಿಂದ ಈ ಸ್ಥಳಕ್ಕೆ ಕುಂದಾದ್ರಿ ಬೆಟ್ಟ ಎನ್ನುವಂತ ಹೆಸರು ಕೂಡ ಬರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಪಾರ್ಶ್ವನಾಥ ದೇವರನ್ನ ಪೂಜಿಸಲಾಗತ್ತೆ. ಇನ್ನಷ್ಟು ಮಾಹಿತಿನ ಈ ಸ್ಥಳಕ್ಕೆ ಹೋಗಿನೇ ತಿಳ್ಕೊಳ್ಳೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿಂದ ನಾವು ಬಂದಿರೋದು. ಇಲ್ಲಿಂದ ಮುಂದ್ಗಡೆ ಹೋಗಬೇಕಾಗತ್ತೆ. ಇಲ್ಲಿಂದ ಒಂದು ಆಲ್ಮೋಸ್ಟ್ 2 ಕಿಲೋಮೀಟರ್ ಇರ್ಬೋದು ಅನ್ಕೋತೀನಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಬೆಟ್ಟದ ತುದಿಗೆ ನಾವು ಹೋಗಬೇಕಾಗಿದೆ. ಅದೇ ಕುಂದಾದ್ರಿ ಬೆಟ್ಟ. ಬನ್ನಿ ಹೋಗೋಣ. ಪ್ಯಾಚ್ ಮರಷ್ಟೆ. ಅಯ್ಯಯ್ಯೋ ಮರ, ಈಗ ಅಂತ ಹೆಟ್ಟಿತ್ತು ಗಡಶೆ. ಎಂತ ಮಾಡು ಈಗ? ಹಾಂ ಹಾಂ, ಬರ್ತೀರಾ? ನಂಬರ್ ಉಂಟಾ? ಹಾಂ, ಅಣ್ಣ ಗ್ಯಾರೇಜ್ ಸುರೇಶ್ ಅಣ್ಣ ನಂಬರ್ ಇತ್ತಾ? ಹಾಂ, ಪಂಚರ್ ಆಯಿತು. ಯಾ ಸುರೇಶ್ ಇಲ್ಲೇ ಇದ್ರೆ ಹಾಂ, ನಂಬರ್ ಇತ್ತಾ? ಸುರೇಶ್ 9481 65 1174 1174. ಥ್ಯಾಂಕ್ಸ್ ಆಯ್ತಾ. ಹಲೋ, ಮೆಕ್ಯಾನಿಕ್ ಸುರೇಶ್ ಅಣ್ಣನಾ? ಹಾಂ, ಇಲ್ಲ ಕುಂದಾದ್ರಿ ಹತ್ರ ಗಾಡಿ ಒಂದು ಪ್ಯಾಚ್ ಆಯ್ತು, ಒಂದು ಪ್ಯಾಚ್ ಹಾಕಿ ಕೊಡ್ತೀರಾ? ಕುಂದಾದ್ರಿ ಗೋಪುರದ ಹತ್ರ ಬಂದರೆ ನಮ್ಮ ಗಾಡಿ ಬ್ಯಾಕ್ ಟೈರ್ ಪ್ಯಾಚ್ ಆಗಿದೆ. ಇವಾಗ ಅಂಗಡಿಯವ್ರ ಹತ್ರ ಅವ್ರ ನಂಬರ್ ತೊಗೊಂಡು, ಅಂದರೆ ಮೆಕ್ಯಾನಿಕ್ ನಂಬರ್ ತೊಗೊಂಡು ಕಾಲ್ ಮಾಡಿದ್ದೀವಿ. ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಎಷ್ಟೊತ್ತಿಗೆ ಬರ್ತಾರೋ. ಇಂತೂ ಮೆಕ್ಯಾನಿಕ್ ಬಂದರು. ಇಲ್ಲ ಕುದಾ? ಅಂತೂ ಇಂತೂ ಗಾಡಿ ಪ್ಯಾಚ್ ಹಾಕಿದಾಯಿತು. ಆದಷ್ಟು ಬೇಗ ಇಲ್ಲಿಂದ ಮುಂದೆ ಹೋಗೋಣ ಬನ್ನಿ. ಇದೇ ರೋಡಲ್ಲಿ ಮುಂದೆ ಹೋದರೆ ನಿಮಗೆ ಚಿಕ್ಕ ಘಾಟ್ ಸೆಕ್ಷನ್ ಸಿಗುತ್ತೆ.
ನೀವು ಇಲ್ಲಿಗೆ ಬರೋರಿದ್ರೆ ನಿಮ್ಮ ಗಾಡೀಲಿ ಬ್ರೇಕಿಂಗ್ ಸಿಸ್ಟಮ್ ಚೆನ್ನಾಗಿರೋ ಗಾಡಿನ ತಗೊಂಬನ್ನಿ. ಯಾಕಂದರೆ ಇದು ಆಗುಂಬೆ ಘಾಟಿಗಿಂತ ಸ್ವಲ್ಪ ಟಫ್ ಆಗಿದೆ. ಇಲ್ಲಿವರೆಗೂ ಬಂದರೆ ಇಲ್ಲೇ ಗಾಡಿನ ಸೈಡ್ ಹಾಕಿದ್ದೀವಿ. ಯಾಕಂದರೆ ಮುಂದೆ ಮೆಟ್ಲಿದೆ, ಅಲ್ಲಿಂದ ನಡ್ಕೊಂಡು ಹೋಗುವಂಥ ಪ್ರಯತ್ನ. ಬನ್ನಿ ಮುಂದೆ ಹೋಗೋಣ. ಅಲ್ಲಿಂದ ನಡ್ಕೊಂಡು ಬಂದಿರೋದು, ಇನ್ನೂ ತುಂಬ ದೂರ ಇದೆ ಮೆಟ್ಲು. ಎಲ್ಲಿವರೆಗೂ ಇದೆಯೋ ಗೊತ್ತಿಲ್ಲ. ಹಾಗೆ ಮುಂದೆ ಹೋಗ್ತಾ ಇದ್ದೀವಿ, ಮುಂದೆ ಹೋಗೋಣ ಬನ್ನಿ. ಆ ಮೆಟ್ಲಿಂದ ಮುಂದೆ ನಡ್ಕೊಂಡ್ಬಂದರೆ ಎದುರುಗಡೆ ನೋಡ್ತಾ ಇರ್ಬೋದು, ಈ ಥರದ್ದೊಂದು ಜಾಗ ಸಿಗುತ್ತೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಜೈನ ಬಸದಿ. ಇಲ್ಲೊಂದು ಸ್ಪಾಟ್ ಇದೆ ನೋಡಿ. ಮೊದಲು ಚೆನ್ನಾಗಿತ್ತು, ಅದ್ರ ಮೇಲ್ಗಡೆ ಮಾಡೆಲ್ಲ ಮಾಡಿದ್ರು. ಬಟ್ ಇವಾಗ ಜೋರು ಗಾಳಿ ಮಳೆಗೇನೋ ಗೊತ್ತಿಲ್ಲ, ಆ ಮಾಡು ಅನ್ನೋದು ಹಾರ್ಕೊಂಡು ಹೋಗಿದೆ. ಇವಾಗ ಜಸ್ಟ್ ಪಿಲ್ಲರ್ಸನ್ನು ಮಾತ್ರ ನೋಡ್ಬೋದು ನೀವು ಅಷ್ಟೇ. ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತೀನಿ. ಫಸ್ಟು ಹೊರಗಡೆ ವ್ಯೂವನ್ನು ಸ್ವಲ್ಪ ನೋಡೋಣ, ಆಮೇಲೆ ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ಬಂದರೆ ಈ ಥರ ಇದೆ. ಸಿಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮೇಲೂ ಮಾಡಿತ್ತು, ಬಟ್ ತೆಗ್ದಿದ್ದಾರೋ ಹಾರ್ಕೊಂಡು ಹೋಗಿದ್ದು ಗೊತ್ತಿಲ್ಲ. ಇಲ್ಲಿ ಕೂತ್ಕೊಂಡು ನೋಡಿದ್ರೆ ನೋಡಿ, ಇಲ್ಲಿ ಕೂಡ ಕರ್ಕೊಂಡು ಹೋಗ್ತೀನಿ, ಹೋಗೋಣ ಬನ್ನಿ. ಇಲ್ಲಿಂದ ಈ ಕಡೆ ಒಂದು ವ್ಯೂ ಇದೆ, ಅದನ್ನು ತೋರ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಬೆಳಗ್ಗೆ ಬೇಗ ಬರಬೇಕು, ಆವಾಗ ಫುಲ್ಲು ಮೋಡ ತುಂಬಿಕೊಂಡಿರುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾವು ಇವಾಗ ಒಂದು 3:30-4 ಗಂಟೆ ಆಗಿದೆ, ಬಿಸಿಲು ಬೇರೆ ಇದೆ, ಹಾಗಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಓಕೆ, ಬಟ್ ಬೆಳಿಗ್ಗೆ ಬಂದರೆ ಫುಲ್ ಮೋಡ ಇರುತ್ತಲ್ವ, ಚೆನ್ನಾಗಿ ಕಾಣುತ್ತೆ. ಆವಾಗ ಫುಲ್ ಕೆಳಗಡೆ ಏನಿದೆ ಅಂತಲೇ ತೋರೋದಿಲ್ಲ. ನೋಡಿ ಇಲ್ಲಿ ಫುಲ್ಲು ಅಲ್ಲಿಂದ ಅಲ್ಲಿವರೆಗೂ ಮೆಶ್ ಹಾಕಿದ್ದಾರೆ. ಯಾಕಂದರೆ ಕೆಲವರು ಕೆಳಗಡೆ ಇಳಿಯುವಂಥ ದುಸ್ಸಾಹಸನ ಕೂಡ ಮಾಡ್ತಾರೆ, ಹಾಗಾಗಿ ಯಾರೂ ಹೋಗಬಾರ್ದು ಅಂತ ಮೆಶ್ ಹಾಕಿದ್ದಾರೆ. ಇಲ್ಲಿಂದ ಕೆಳಗಡೆ ಹೋಗಿ ಅಲ್ಲಿಂದ ವ್ಯೂ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಂತ್ಕೊಂಡು ನೋಡಿದ್ರೆ ಪಶ್ಚಿಮ ಘಟ್ಟಗಳೆಲ್ಲ ಎಷ್ಟು ಚೆನ್ನಾಗಿ ತೋರುತ್ತೆ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ವ್ಯೂ ಪಾಯಿಂಟ್ಗಳೆಲ್ಲ ಇದೆ, ಅಲ್ಲೊಂದು ವ್ಯೂ ಪಾಯಿಂಟ್ ಬೇರೆ ಇದೆ. ಸೇಮ್ ಇಲ್ಲೇ ಕಾಣಿಸುತ್ತೋ ಹಾಗೆ ಕಾಣಿಸುತ್ತೆ. ಅಲ್ಲಿ ಒಂಥರ ಚೆನ್ನಾಗಿದೆ, ಮನೆ ಗಿಡ ಮರ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಗಾಳಿ ಬೇರೆ ಇದೆ. ಬನ್ನಿ ಹಾಗಾದರೆ ಇಲ್ಲಿಂದ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ದೇವಸ್ಥಾನ ಇದೆ, ಆಲ್ಮೋಸ್ಟು ಬಾಗಿಲು ಹಾಕಿದ್ದಾರೆ ದೇವಸ್ಥಾನಕ್ಕೆ. ಅಂದರೆ ಇಲ್ಲಿಂದ ಟೈಮಿಂಗ್ಸ್ ಅಂತ ಇರುತ್ತೆ ಅಲ್ಲಿಗೆ. ಸಂಜೆ 4 ಗಂಟೆ ಗೊತ್ತಿಲ್ಲ, 5 ಗಂಟೆ ಮೇಲೆ ಅನಿಸುತ್ತೆ ಓಪನ್ ಮಾಡೋದು. ಬಟ್ ಬೆಳಿಗ್ಗೆ ಎಲ್ಲ ತೆಗ್ದಿರ್ತಾರೆ. ನಾನು ಬಂದಿರೋದು ಮಧ್ಯಾಹ್ನ ಆಗಿರೋದ್ರಿಂದ ಇವಾಗ ಕ್ಲೋಸ್ ಆಗಿದೆ. ಬಟ್ ಹೊರಗಡೆ ಹೇಗಿದೆ ಅಂತ ತೋರಿಸೋಂಥ ಪ್ರಯತ್ನ ಕೂಡ ಮಾಡ್ತೀನಿ. ಬನ್ನಿ, ಈ ಬೆಟ್ಟನ ಹತ್ಕೊಂಡು ಹೋಗಿ ತೋರಿಸುವ ನಿಮಗೆ. ಇಲ್ಲಿಂದ ಈ ಕಡೆ ಬಂದರೆ ಇಲ್ಲೊಂದು ಕೂಡ ಕೆರೆ ಇದೆ ನೋಡಿ, 1-2 ಮೀನುಗಳು ಬೇರೆ ಇದೆ ಅದರಲ್ಲಿ. ಇಷ್ಟು ಬಿಸಿಲಿದ್ರು ನೀರಿನೂ ಒಣಗಿಲ್ಲ. ಏನು ಮುಟ್ಟೋ ಆಗಿಲ್ಲ ಅನಿಸುತ್ತೆ, ಯಾಕಂದರೆ ಫ್ರೆಶ್ ಹಾಕಿದ್ದಾರೆ ಫುಲ್ಲು. ನೋಡಿ ಅಲ್ಲಿಂದ ಹತ್ಕೊಂಡ್ಬಂದು ಈ ಕಡೆ ಬಂದರೆ ಇಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನ ಅಂದರೆ ಜೈನ ಕಾಲದ ಬಸದಿ ಇದು ನೋಡಿ. ಇಲ್ಲೊಂದು ವಿಗ್ರಹ ಇದೆ.
ಬಂದರೆ ಶಿಲಾಶಾಸನಗಳೆಲ್ಲ ಇದೆ, ಆ ಕಾಲದಲ್ಲಿ ಬರೆದಿರುವಂಥದ್ದು. ಇದು ಸೂರ್ಯ, ಇದು ಚಂದ್ರ. ಈ ಕಡೆ ಬಂದರೆ ಎದುರುಗಡೆ ದೊಡ್ಡ ದೀಪಸ್ತಂಭ ಇದೆ. ನೋಡ್ಬೋದು ಒಳಗಡೆ ಶಿವನ ದೇವಸ್ಥಾನ ಅನ್ಸುತ್ತೆ. ಇಲ್ಲಿ ಬರ್ದಿದೆಯಲ್ಲ, ಭಗವಾನ್ 1008 ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಬಸದಿ ನೋಡಿ. ದೇವಸ್ಥಾನದ ಸುತ್ತ ಹೆಂಗಿದೆ ತೋರ್ಸೋಣ ಬನ್ನಿ. ಇದೆಲ್ಲ ನೋಡ್ಬೋದು ಆ ಕಾಲದಲ್ಲಿ ಕಟ್ಟಿರೋಂಥ ಬಸದಿಗಳು ಇವತ್ತಿಗೂ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ. ಬಟ್ ಇವಾಗ ಕಟ್ಟೋ ಮನೆಗಳೆಲ್ಲ ಒಂದೆರಡು ಮಳೆಗಾಲ ಆದರೆ ಅಥವಾ ಭೂಕಂಪ ಏನಾದರೂ ಆದರೆ ಎಲ್ಲ ಬಿದ್ದೋಗುತ್ತೆ. ಆ ಕಾಲದಲ್ಲಿ ಕಟ್ಟಿರುವಂಥದ್ದು ಹೆಂಗಿದೆ ನೋಡಿ. ಪೇಂಟೆಲ್ಲ ಇವಾಗ ಹೊಡೆದಿರೋದು ಅದೆಲ್ಲ. ಇಲ್ಲಿ ಬಂದರೆ ಇಲ್ಲೊಂದು 2-3 ಮೂರ್ತಿಗಳಿದೆ. ತಲೆಯೆಲ್ಲ ಕಡ್ದಿದ್ದಾರೆ ದಾಳಿಗೊಳಗಾದಾಗ ಅನ್ಸುತ್ತೆ, ಗೊತ್ತಿಲ್ಲ. ಈ ಕಡೆ ಬಂದರೆ ದೇವಸ್ಥಾನದ ಕೆರೆ ಇದೆ. ಸರಿ ಗುರುಗಳೇ, ಇಲ್ಲಿಂದ ಹೊರಡುವಂಥ ಸಮಯ ಬಂತು. ಆದರೆ ಅದಕ್ಕಿಂತ ಮುಂಚೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸಿಗೋಣ. ಅನ್ನೊಂದು ಆಸೆ ಏನಪ್ಪಾ ಅಂದ್ರ ಕರ್ನಾಡು ಇರೋವರೆಗೂ 100 ಅಲ್ಲ 1000 ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು, ನಿಮ್ಮ ಪ್ರೀತಿ ಋಣ ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದೇನಪ್ಪಾ ಅಂದ್ರೆ ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ, ನಿಮ್ಮ ಪ್ರೀತಿಯ ಶಂಕರ್ ನಾಗ್.